ಪ್ರೈಸ್ ಲಾರ್ಡ್, ನಿಮ್ಮೆಲ್ಲರಿಗೂ ವಂದನೆಗಳು. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯಿಂದ ಮತ್ತೊಂದು ಆವರ್ತಲ್ಲಿ ವಂದನೆ ಸಲ್ಲಿಸುತ್ತೇನೆ. ಬೈಬಲ್ ಪರಿಚಯದಲ್ಲಿ 5ನೆಯ ಒಂದು ಪುಸ್ತಕವನ್ನು ನಾವು ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಧರ್ಮೋಪದೇಶ ಕಾಂಡ ಪರಿಚಯವನ್ನು ಈ ದಿನ ನಾವು ನೋಡಿಕೊಳ್ತಾ ಇದ್ದೇವೆ. ಇಲ್ಲಿವರೆಗೂ 4 ಪರಿಚಯಗಳನ್ನು ನಿಮ್ಮ ಒಂದು ವಿಡಿಯೋಗಳು ಇದೆ, ದಯವಿಟ್ಟು ನೋಡಿ ಆಶೀರ್ವಾದ ಹೊಂದಿಕೊಳ್ಳಿರಿ. ಧರ್ಮೋಪದೇಶ ಕಾಂಡ ಬರೆದಾತನು ಮೋಶೆಯಾಗಿದ್ದಾನೆ. ಮೋಶೆ ಬರೆದ ಕೊನೆಯ ಪುಸ್ತಕ 5ನೇದಿದು. ಬರೆದ ಕಾಲ ಕ್ರಿಸ್ತಪೂರ್ವ 1400ರಿಂದ 1445 ಒಳಗಡೆ ಮಧ್ಯದಲ್ಲಿ ಬರೆದಿರಬಹುದೆಂದು ಕೆಲವರು ಪಂಡಿತರು ನಂಬುತ್ತಾರೆ. ಇದು ನಿಖರವಾದ ಮಾಹಿತಿಯಾಗಿರುವುದಿಲ್ಲ, ಅನೇಕರು ನಂಬುವಂಥ ಒಂದು ಸಂಖ್ಯೆಯಾಗಿದೆ ಅನ್ನೋದನ್ನು ಮರಿಬೇಡ್ರಿ. ಯಾಕಂದರೆ ಕ್ರಿಸ್ತಪೂರ್ವ 1400ರಿಂದ 1445 ಮಧ್ಯದಲ್ಲಿ ನಡೆದಿರಬಹುದು ಅಂತೇಳಿ ನಂಬುತ್ತಾರೆ. ಬರೆದ ಸ್ಥಳ ಮೋವಾಬಿನ ಬಯಲು. ಗ್ರಂಥ ಪರಿಚಯ. ಇಸ್ರಾಯೇಲರು ಕಾನಾನ್ ದೇಶದೊಳಗೆ ಪ್ರವೇಶಿಸುವುದಕ್ಕೆ ಮೊದಲು ಮೋಶೆ ಮಾಡಿದಂಥ 3 ದೊಡ್ಡ ಉಪದೇಶಗಳು ಇದರಲ್ಲಿ ಬರೆದಿರುವ ಕಾರಣ ಈ ಗ್ರಂಥಕ್ಕೆ ಧರ್ಮೋಪದೇಶ ಕಾಂಡ ಎಂದು ಹೆಸರು ಬಂತು. ಅನೇಕರು ಇದನ್ನು ಕಾನೂನು ಪುಸ್ತಕ ಎಂದು ಕೂಡ ಕರೆಯುತ್ತಾರೆ. ಮತ್ತು ಈ ಪುಸ್ತಕದಲ್ಲಿ ವಿಶೇಷತೆಗಳು ನಾವು ನೋಡುವುದಾದರೆ, ಕಾನೂನುಗಳ ಬಗ್ಗೆ, ಅತ್ಯುತ್ತಮವಾದಂಥ ಧರ್ಮಗಳ ಬಗ್ಗೆ ಇದರಲ್ಲಿ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಮೋಶೆಯ ಅದ್ಭುತವಾದಂಥ ಜೀವಿತದ ಮಾದರಿಯನ್ನು ಕೂಡ ಇದರಲ್ಲಿ ನೋಡಬಹುದು. ದೇವರಿಗೆ ಸಂಪೂರ್ಣ ವಿಧೇಯತೆ ಮತ್ತು ಒಡಂಬಡಿಕೆ, ಆಶೀರ್ವಾದ ಮತ್ತು ಶಾಪ, ಹೃದಯಪೂರ್ವಕವಾದ ಆರಾಧನೆ, ದೇವರ ಪ್ರೀತಿ ಮತ್ತು ಮಹತ್ವ ಈ ಪುಸ್ತಕದಲ್ಲಿ ಒಳಗೊಂಡಿದೆ. ಒಟ್ಟು 34 ಅಧ್ಯಾಯಗಳು ಇದರಲ್ಲಿ ಇದೆ ಅನ್ನೋದನ್ನು ನೀವು ಮರೆಯಬಾರದು ಎಂಬುದಾಗಿ ನಾನು ತಿಳಿಸುವಂತನಾಗಿದ್ದೇನೆ. ಮತ್ತು ಮೋಶೆ ಅರಣ್ಯದಲ್ಲಿ 40 ವರ್ಷಗಳ ಪ್ರಯಾಣದ ಮಧ್ಯದಲ್ಲಿಯೇ, ಆ ಸೀನಾಯಿ ಪರ್ವತದ ಮಧ್ಯದಲ್ಲಿಯೇ ಮತ್ತು ಕಾದೇಶು ಈ ಒಂದು ಅರಣ್ಯಗಳಲ್ಲಿ ನಡೆದಂಥ ಘಟನೆಗಳೇ ಈ ಒಂದು 5 ಪುಸ್ತಕಗಳಾಗಿದೆ ಅನ್ನೋದನ್ನು ಮರಿಬೇಡ್ರಿ. 1ನೇ ಅಧ್ಯಾಯದಿಂದ 4ನೇ ಅಧ್ಯಾಯದವರೆಗೆ ಮೋಶೆ ಮೊದಲನೇ ಸಂದೇಶವನ್ನು ನಾವು ನೋಡಬಹುದು. 5ನೇ ಅಧ್ಯಾಯದಿಂದ 26ನೇ ಅಧ್ಯಾಯದವರೆಗೆ ಮೋಶೆ 2ನೇ ಸಂದೇಶವನ್ನು ನಾವು ನೋಡ್ಬೋದು. 27ನೇ ಅಧ್ಯಾಯದಿಂದ 33 ಅಧ್ಯಾಯದವರೆಗೆ ಮೋಶೆ 3ನೇ ಸಂದೇಶವನ್ನು ನಾವು ನೋಡಬಹುದು. 34ನೇ ಅಧ್ಯಾಯ ಇದರಲ್ಲಿ ಮೋಶೆಯ ಮರಣ ಮತ್ತು ಯೋಸೇಫನ ನಾಯಕತ್ವ ಮತ್ತು ಹಲವಾರು ಘಟನೆಗಳನ್ನು ಇಲ್ಲಿ ವಿಶೇಷವಾಗಿ 34ನೇ ಅಧ್ಯಾಯದಲ್ಲಿ ಸೂಚನೆಗಳನ್ನು ಮೋಶೆ ಹೇಳುವಂಥದ್ದನ್ನು ಮತ್ತು ನಾಯಕತ್ವವನ್ನು ಆರಂಭಿಸ್ತಾ ಇರುವಂಥ ಯೋಸೇಫನ ಬಗ್ಗೆ ಕೂಡ ಇದರಲ್ಲಿ ಉಲ್ಲೇಖಗಳನ್ನು ಮಾಡಿರುವುದನ್ನು ನಾವು ನೋಡಬಹುದಾಗಿದೆ. ಮತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟಕರವಾಗಿದ್ದರೆ ದಯವಿಟ್ಟು ಅನೇಕರಿಗೆ ಶೇರ್ ಮಾಡಿರಿ. ಮತ್ತು ಬೈಬಲ್ ಪರಿಚಯ ಇದೆ, ಆದಿಕಾಂಡ, ವಿಮೋಚನೆ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಈ ಗ್ರಂಥಗಳ ಬಗ್ಗೆ ಕೂಡ ವಿವರಣೆಗಳಿದ್ದಾವೆ. ಪ್ರತಿದಿನ ಒಂದೊಂದು ಗ್ರಂಥದ ಬಗ್ಗೆ ವಿವರಣೆಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಇದು ಇಷ್ಟವಾದರೆ ಎಲ್ಲರಿಗೂ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ದಯವಿಟ್ಟು ನಿಮಗಾಗಿ ಪ್ರಾರ್ಥಿಸ್ತೇವೆ. ಅನೇಕ ವಿಡಿಯೋಗಳಿದ್ದಾವೆ, ದಯಮಾಡಿ ಎಲ್ಲರಿಗೂ ತಿಳಿಸಿರಿ. ಇದು ಬೈಬಲ್ನಲ್ಲಿ ಕಿರು ಪರಿಚಯವಾಗಿದೆ, ಬೈಬಲ್ ಸ್ಟಡಿ ಅಂತೇಳಿ ಅಂದುಕೊಡ್ರಿ. ನಿಮ್ಮ ಒಂದು ಅನುದಿನದ ದೇವರ ವಾಕ್ಯಗಳಲ್ಲಿ ಬೆಳೆಯುವುದಕ್ಕೆ ಇದೊಂದು ಮಾರ್ಗವಾಗಿರಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.